ಫಿಲಮ್ ಚೆನ್ನಾಗಿತ್ತೆ. ಏನು ಇಷ್ಟ ಆಯ್ತು ಸಿನಿಮಾ? ಎಲ್ಲ ಚೆನ್ನಾಗಿದೆ, ಸೀನ್ರೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಶ್ರೇಯಸ್ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಓಕೆ, ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು. ಸ್ಟೋರಿ ಚೆನ್ನಾಗಿದೆ, ಆ್ಯಕ್ಟಿಂಗು ಸೂಪರ್ಬು, ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್. ಆಲ್ ದ ಬೆಸ್ಟ್. ಫಿಲಮ್ ಚೆನ್ನಾಗಿದೆ, ಸ್ಟೋರಿ ಸೂಪರ್. ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ, ಲವರ್ಸ್ಗೆಲ್ಲ ಒಳ್ಳೆ ಮೂವಿ ಆಗುತ್ತೆ ಇದು, ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಶ್ರೇಯಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿದೆ. ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು ಎಲ್ಲ ಬ್ಯೂಟಿಫುಲ್ಲಾಗಿ ಬಂದಿದೆ. ಗ್ರೀನ್ರಿ ಆಗಿರ್ಬೋದು, ರೇನ್ರಿ ಎಲ್ಲ ಸಕ್ಕತ್ತಾಗಿ ಬಂದಿದೆ. ಮೆಚ್ಯೂರ್ಡ್ ಆ್ಯಕ್ಟಿಂಗು ಶ್ರೇಯಸ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓವರಾಲ್ ತುಂಬ ಚೆನ್ನಾಗಿದೆ. ಈ ಥರ ಮೂವಿಗಳನ್ನ ಕನ್ನಡಿಗರು ಗೆಲ್ಲಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಫಸ್ಟ್ ಹಾಫ್ ತುಂಬ ಚೆನ್ನಾಯಿತು, ಸೆಕೆಂಡ್ ಹಾಫ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಬೆಸ್ಟ್. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಟಿಪಿಕಲ್ ಲವ್ ಸ್ಟೋರಿ. ತುಂಬ ಚೆನ್ನಾಗಿದೆ ಮೂವಿ. ಶ್ರೇಯಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೂವಿ. ಐ ಥಿಂಕ್ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಇನ್ ಕನ್ನಡ ಇಂಡಸ್ಟ್ರಿ. 1 ಸೆಕೆಂಡು ಬೋರ್ ಆಗಲ್ಲ. ಐ ಥಿಂಕ್ ಯು ಗೈಸ್ ಶುಡ್ ವಾಚ್. ಇಟ್ಸ್ ವೆರಿ ನೈಸ್ ಮೂವಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ವೆರಿ ಅನ್ಎಕ್ಸ್ಪೆಕ್ಟೆಡ್. ಸೊ ಐ ಥಿಂಕ್ ವೆರಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಸೊ ನೋಡಬೇಕು, ವೆರಿ ನೈಸ್ ಮೂವಿ ಅಂತೂ ತುಂಬ 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 ಅದ್ಭುತವಾಗಿದೆ. ಪ್ಲೀಸ್ ಡೂ ವಾಚ್. ಥ್ಯಾಂಕ್ ಯು. ಆ್ಯಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಫಸ್ಟ್ ಫಿಲಮ್ ಭಾಳ ಡಿಫ್ರೆಂಟ್. ಥ್ಯಾಂಕ್ ಯು. ಕೇಳಿ ಅನಿಸ್ತು, ತುಂಬ ಚೆನ್ನಾಗಿತ್ತಪ್ಪ ಫಿಲಮ್. ಸೂಪರ್ ಡೂಪರ್ ಆಗಿತ್ತು. ವೆರಿ ಗುಡ್ ಮೂವಿ, ತುಂಬ ಚೆನ್ನಾಗಿತ್ತು. ಫುಲ್ ಮೂವಿ ತುಂಬ ಇಷ್ಟ ಆಯಿತು. ಶ್ರೇಯಸ್ ಇಸ್ ವೆರಿ ಗುಡ್. 3 ಮೂವಿನೂ ನೋಡಿದ್ದೀನಿ. ದಿಸ್ ಇಸ್ ಆಲ್ಸೋ ವೆರಿ ನೈಸ್. ಆ್ಯಕ್ಟಿಂಗ್ ಎಷ್ಟು ಮಾರ್ಕ್ಸ್ ಕೊಡ್ತೀವಿ? 10 on 10. ವೆರಿ ಗುಡ್, ವೆರಿ ನೈಸ್ ಆ್ಯಕ್ಟಿಂಗ್. ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಇತ್ತು ಬ್ರೋ, ಲಾಸ್ಟ್ ಕಂಟೆಂಟ್ ಚೆನ್ನಾಗಿತ್ತು. ಬಟ್ ಕ್ಲೈಮ್ಯಾಕ್ಸ್ ನನಗೆ ಈ ಥರ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಕ್ಲೈಮ್ಯಾಕ್ಸ್ ಒಂಥರ ಸಾಕಾಗಿತ್ತು, ನಂಗೆ ಇಷ್ಟ ಆಯಿತು. ಸರ್ ಮೂವಿ ಎಲ್ಲ ಚೆನ್ನಾಗಿತ್ತು. ಎಲ್ಲ ಲವ್ ಸ್ಟೋರಿ ಮೂವಿ ಆ್ಯಕ್ಚುಲಿ. ಅವ್ರು ಆ್ಯಕ್ಷನ್ ಮಾಡಿದ್ದಾರೆ, ಒಂದು ಸೆಕೆಂಡ್ ಹಾಫಲ್ಲಿ ಬರುತ್ತೆ, ಅದು ಸೂಪರಾಗಿದೆ ಅನ್ಸುತ್ತೆ. ಯಾಕಂದರೆ ಅದೊಂದು ಕಾರ್ ಮೇಲೆ ಎಗಿರ್ತಾರೆ, ಅದು ಎಷ್ಟು ಟಫ್ ಅಂತ ಐ ಕ್ಯಾನ್ ಫೀಲ್. ಸೊ ಓವರಾಲ್ ಚೆನ್ನಾಗಿದೆ. ಅವ್ರ ಆ್ಯಕ್ಟಿಂಗು ಸೂಪರಾಗಿದೆ. ನಮ್ಮ ವಿಲನ್ ಕ್ಯಾರೆಕ್ಟ್ರು ಅದು ಒಂದು ಚೆನ್ನಾಗಿದೆ. ಆಮೇಲೆ ಒಂದು ಪೊಲೀಸ್ ಕ್ಯಾರೆಕ್ಟ್ರು ಬರುತ್ತೆ ರಗಡ್ ಲುಕ್ಕಲ್ಲಿ, ಅದೊಂದು ನೋಡಬೇಕು ಎಲ್ಲರೂ. ಥ್ಯಾಂಕ್ ಯು ಸರ್. ಎಲ್ಲರೂ ಮೂವಿ ನೋಡಿ. ಆಲ್ ದಿ ಬೆಸ್ಟ್ ಮೂವಿ. ತುಂಬ ಚೆನ್ನಾಗಿದೆ, ಎಲ್ಲ ಆ್ಯಕ್ಟಿಂಗ್ ಎಲ್ಲ ಸೂಪರಾಗಿದೆ. ಒಳ್ಳೆ ಮೂವಿ, ಓವರಾಲ್ ಚೆನ್ನಾಗಿದೆ. ಎಲ್ಲ ಮೂವಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಇಟ್ಸ್ ಅ ವೆರಿ ಗುಡ್ ಫ್ಯಾಮಿಲಿ ಎಂಟರ್ಟೈನರ್. ನಿಂಗೇನು ಅನ್ನಿಸ್ತು ಫಿಲಮ್ಗೆ? ತುಂಬ ಚೆನ್ನಾಗಿದೆ ಮೂವಿ. ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಚೆನ್ನಾಗಿದೆ, ಸಿನಿಮ್ಯಾಟೋಗ್ರಫಿ ಚೆನ್ನಾಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಒಂದು ಕುಟುಂಬ ಸಮೇತ ಬಂದು ನೋಡುವಂಥ ಇದೆ ಫಿಲಮ್. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸ್ಟಾರ್ಟಿಂಗಿಂದ ಹಿಡಿದು ಕ್ಲೈಮ್ಯಾಕ್ಸ್ವರೆಗೂ ನಾವು ಅಕ್ಸೆಪ್ಟೇ ಮಾಡಿರಲಿಲ್ಲ ಈ ಥರ ಇರುತ್ತೆ ಅಂದ್ಬಿಟ್ಟು. ಸೊ ತುಂಬ ಈಗಿನ ಒಂದು ಯೂತ್ಗೆ ಒಳ್ಳೆ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ, ನೋಡ್ಬೋದು. ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಸೊ ತುಂಬ ವೆರಿ ಗುಡ್ ಮೂವಿ. ಸೊ ಡೈಲಾಗ್ ಮಾತ್ರ ಒಂದೊಂದು ಅಲ್ಟಿಮೇಟ್ ಆಗಿದೆ. ಸೊ ನನಗೆ ತುಂಬ ಇಷ್ಟ ಆಯ್ತು ಮೂವಿ. ಲವ್ ಸ್ಟೋರಿನ ಡಿಫ್ರೆಂಟ್. ಸೊ ಲವ್ ಸ್ಟೋರಿನ ಡಿಫ್ರೆಂಟ್. ಅದ್ರ ಬಗ್ಗೆ ಹೇಳೋದು? ಸಾರಿ, ಇಲ್ಲ, ಕ್ಲೈಮ್ಯಾಕ್ಸ್ ಎಲ್ಲ ಅಲ್ಟಿಮೇಟ್ ಹೇಳಿ ಚೆನ್ನಾಗಿದೆ. ಡಿಫ್ರೆಂಟ್ ಆಗಿದೆ. ಬೇರೆ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಈ ಮೂವಿಗೆ ಡಿಫ್ರೆಂಟಾಗಿ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನಾವು ಕ್ಲೈಮ್ಯಾಕ್ಸ್ ಎಲ್ಲ ಅಕ್ಸೆಪ್ಟ್ ಮಾಡಿರಲಿಲ್ಲ. ಸೊ ಕ್ಲೈಮ್ಯಾಕ್ಸ್ ಅಂತ ಏನಾಗುತ್ತೆ, ಕ್ಲೈಮ್ಯಾಕ್ಸ್ ಮಾತ್ರ ವಂಡರ್ಫುಲ್ ಆಗಿದೆ. ಶ್ರೇಯಸ್ ಅವರು ಈ ಥರ ಆ್ಯಕ್ಟಿಂಗ್, ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ಮಾತ್ರ ವೆರಿ ಗುಡ್ ಸರ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಸೊ ಈಗಿನ ಯೂತ್ಗೆ ಒಳ್ಳೆ ಇನ್ಫಾರ್ಮೇಷನ್ ಮಾತ್ರ. ಆ ಟೈಟಲ್ಗೆ ಏನಿಲ್ಲ, ಆ ಥರ ಏನೂ ಆಗಿಲ್ಲ ಸರ್. ಬಟ್ ಕ್ಲೈಮ್ಯಾಕ್ಸಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್. ಸೊ ನಾವೇನು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಬಂದು ನೋಡಿ ಮೂವಿನ. ತುಂಬ ಚೆನ್ನಾಗಿದೆ ಮೂವಿ, ಪ್ರತಿಯೊಬ್ಬರು ಬಂದು ನೋಡಿ. ಫ್ಯಾಮಿಲಿ ನೋಡ್ಬೋದು ಸರ್, ಆ ಥರ ಏನಿಲ್ಲ, ಫ್ಯಾಮಿಲಿ ನೋಡ್ಬೋದು. ಸೊ ಒಳ್ಳೆ ಈಗಿನ ಒಂದು ಜನ್ರೇಷನ್ಗೆ ಒಳ್ಳೆ ಮೂವಿ ಇದು. ಸೊ ನನಗೆ ಡೈಲಾಗ್ಸಲ್ಲಿ ತುಂಬ ಕನೆಕ್ಟ್ ಆಗಿದೆ ಸರ್. ಸೊ ಒಂದು ಫ್ಯಾಮಿಲಿ ಒಂದು ಸೆಂಟಿಮೆಂಟ್ ಇರ್ಬೋದು, ಒಂದು ಲವ್ ಸೆಂಟಿಮೆಂಟ್ ಇರ್ಬೋದು. ಸೊ ಯಾವ ಥರ ಸಿಚುವೇಶನ್ ಎಲ್ಲ ಅವರು ಅಕ್ಸೆಪ್ಟ್ ಮಾಡ್ತಾರೆ, ಇದು ಮಾಡ್ತಾರೆ. ಇದು ತುಂಬ ಚೆನ್ನಾಗಿದೆ. ಒಂದೊಂದು ಸ್ಟೋರಿ ಕೂಡ ತುಂಬ ಅಲ್ಟಿಮೇಟಾಗಿ ಮಾಡಿದ್ದಾರೆ ಹೀರೋ. ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಬಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ರೀಸನ್ ಏನಂತಂದರೆ ಇಟ್ಸ್ ಲೈಕ್
ವೆರಿ ಪ್ಯೂರ್ ಲವ್ ಸ್ಟೋರಿ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಫ್ಟರ್ ಲಾಂಗ್ ಟೈಮ್. ಈಗ ತುಂಬ ಸಮಯ ಆಗಿದೆ. ದ ಮೈನ್ ರೀಸನ್ ತುಂಬ ಒಳ್ಳೊಳ್ಳೆ ಸಿನಿಮಾ ಕನ್ನಡದಲ್ಲಿ ಬರ್ತಿದೆ, ಬಟ್ ಆಡಿಯನ್ಸ್ಗಳು ಬರ್ತಾ ಇಲ್ಲ. ರೀಸನ್ ವಿ ಡೋಂಟ್ ನೋ. ಬಟ್ ಎಲ್ಲರೂ ಹೋಗ್ತಿದ್ದಾರೆ ಬೇರೆ ಭಾಷೆ ನೋಡಬೇಡಿ ಅಂತ ನಾವು ಯಾರೂ ಹೇಳ್ತಾ ಇಲ್ಲ. ಬಟ್ ಇಂಥ ಸಿನಿಮಾಕ್ಕೆ ಬಂದು ಸಪೋರ್ಟ್ ಮಾಡಿದ್ರೆ ತುಂಬ ಜನ ಡೈರೆಕ್ಟರ್ ಆಗಲಿ, ಸಿನಿಮಾ ಆ್ಯಕ್ಟರ್ ಆಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೂಡ ಹೆಲ್ಪ್ ಮಾಡ್ತಾರೆ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಎವ್ರಿ ಒನ್, ಪ್ಲೀಸ್ ಕಮೆಂಟ್, ವಾಚ್ ದಿಸ್ ಮೂವಿ. ಇಷ್ಟ ಆಗಿಲ್ಲ ಅಂದರೆ ದೆನ್ ವಾಟ್ ಎವರ್ ಯು ವಾಂಟ್ ಯು ಡೂ ಇಟ್. ಬಟ್ ತುಂಬ ಚೆನ್ನಾಗಿ ಇಟ್ಸ್ ಲೈಕ್ ದ ಪ್ಯೂರ್ ಲವ್ ಸ್ಟೋರಿ ಒಂದು ಕ್ರಿಯೇಟ್ ಆಗಿದೆ ಇಲ್ಲಿ. ದಯವಿಟ್ಟು ಬಂದುಬಿಟ್ಟು ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು. Watch the Vishnupriya movie today. Watch an intense movie. ತುಂಬ ಚೆನ್ನಾಗಿತ್ತು. I think Shreyas acting is really nice. After interval it gets even better. ಈ ಥರ ಲವ್ ಸ್ಟೋರಿ ಐ ಥಿಂಕ್ ರೀಸೆಂಟ್ಲಿ ಆಫ್ ಲೇಟ್ ಯಾವುದೂ ತೆಗಿತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ವೆರಿ ನೈಸ್, ವೆರಿ ವೆಲ್ ಡನ್, ವೆರಿ ನೈಸ್ಲಿ ಡನ್. ಆ್ಯಂಡ್ ಪ್ಲೀಸ್ ಡೂ ವಾಚ್ ಇಟ್. ಫ್ಯಾಮಿಲಿ ಸಮೇತ ನೋಡ್ಬೋದಾ? ಎಸ್, ಡೆಫಿನೆಟ್ಲಿ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ತಾತ ಚಿಕ್ಕ ಮಕ್ಕಳು ಎಲ್ಲರೂ ಕರ್ಕೊಂಬರ್ಬೋದು. ಇಟ್ಸ್ ಅ ವೆರಿ ಸೋಲ್ ಟಚಿಂಗ್ ಮೂವಿ. ಲೇಟ್ಲಿ ಆಲ್ ದೀಸ್ ಮಿಲೇನಿಯಲ್ಸ್, ಜೆನ್ ಝಿ, ಇಟ್ಸ್ ದೇ ಶುಡ್ ವಾಚ್ ದಿಸ್ ಬಿಕಾಸ್ ದೇ ಡೋಂಟ್ ನೋ ಅವ್ರ ಅಪ್ಪನ ಕಾಲದಲ್ಲಿ ಏನಾಯಿತು ಅಂತ. ಸೊ ಐ ರಿಯಲಿ ಲವ್ ಶ್ರೇಯಸ್ ಮಂಜು's acting and the movie was really good. Must watch. I think Shreyas has grown very well as an actor too. We can see that in this movie.